ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ ನಮ್ಮ ಸುರತ್ಕಲ್ ಮಾರುಕಟ್ಟೆ ಬಗ್ಗೆ ಕೆಲವು ಗೊಂದಲದ ಹೇಳಿಕೆಯನ್ನು ಜನರ ಗಮನವನ್ನು ಇವತ್ತು ಬೇರೆ ಕಡೆಗೆ ತಿರುಗಿಸುವಂತಹ ಕೆಲಸವನ್ನು ಮಾನ್ಯ ಮೇಯರು ಮತ್ತು ನಮ್ಮ ಆ ಭಾಗದ ವರುಣ್ ಚೌಟ ಅಂತ ಹೇಳುವಂತಹ ಒಂದು ಕಾರ್ಪೊರೇಟ್ರು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಉದ್ದೇಶಿಸ್ತಾ ಇದ್ದೇನೆ. ಇವತ್ತು ನನ್ನೊಂದಿಗೆ ಹಿರಿಯರಾದ ಶಿವರಾಮ್ರವರು, ಅದೇ ಥರ ಇನ್ನೋರ್ವ ಆತ್ಮೀಯರು ಆದಂತಹ SC ನಾಯಕರು ಆಗಿರೋಂತಹ ಸತೀಶ್ರವರಿದ್ದಾರೆ. ಮುಖ್ಯವಾಗಿ ಮೊನ್ನೆ ದಿವಸ ಈ ಭಾಗದ ಪ್ರಥಮ ಪ್ರಜೆಯಾಗಿರುವಂತಹ ಮತ್ತು ಕಾರ್ಪೊರೇಟರ್ ಆಗಿರುವಂತಹ ವರುಣ್ ಚೌಟಾರವರು ಪತ್ರಿಕಾಗೋಷ್ಠಿಯನ್ನು ಕರೆದು ಕೆಲವು ಮಾರ್ಕೆಟ್ನ ಬಗ್ಗೆ, ಸುರತ್ಕಲ್ ಮಾರ್ಕೆಟ್ನ ಬಗ್ಗೆ ಅಲ್ಲಿಯ ಆಗಿನ ಶಾಸಕರು ಮಾಡಿದಂಥ ಎಡವಟ್ಟಿನಿಂದ ಈ ಒಂದು ತೊಂದರೆಗಳು ಉಂಟಾಗಿದೆ ಅಂತ ಹೇಳುವಂತಹ ಮಾತನ್ನು ಹೇಳಿದ್ದಾರೆ. ನಾನು ಆ ಹೇಳಿಕೆಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಉದ್ದೇಶ ಪಡ್ತಾ ಇದ್ದೇನೆ. ಇವತ್ತು ಯಾವ ರೀತಿಯಲ್ಲಿ ಸುರತ್ಕಲ್ ಮಾರುಕಟ್ಟೆಯನ್ನು ಕರ್ನಾಟಕದಲ್ಲೇ ಒಂದು ಮಾದರಿಯ ಮಾರುಕಟ್ಟೆ ನಮ್ಮ ಸುರತ್ಕಲ್ ಪ್ರದೇಶ ಮಂಗಳೂರು ಮಹಾನಗರ ಪಾಲಿಕೆಗೆ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಸುರತ್ಕಲ್ ಭಾಗದ ಮಾರುಕಟ್ಟೆಯ ಪ್ರತಿಯೊಂದು ಅಂಗಡಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ನಾನು ಒಂದು 6 ಕೋಟಿಯ ವ್ಯವಸ್ಥೆಯಲ್ಲಿ ಟೆಂಪ್ರರಿ ಮಾರ್ಕೆಟನ್ನು ಆ ಮಾರುಕಟ್ಟೆಯ ಪ್ರದೇಶದಲ್ಲಿ ಹಿಂದೆ ಇರುವಂತಹ ಕೇಂದ್ರ ಮೈದಾನದಲ್ಲಿ ಸರ್ಕಾರದ ವ್ಯವಸ್ಥೆಯಿಂದ ನಿರ್ಮಿಸಿಕೊಟ್ಟು ಈ ಒಂದು ಮಾರುಕಟ್ಟೆಯನ್ನು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೆ. ತಮಗೆ ಗೊತ್ತಿದೆ, 2018ರಲ್ಲಿ ಆ ಮಾರುಕಟ್ಟೆಯ ಕೆಲಸ ಕಾರ್ಯಗಳು ಪ್ರಾರಂಭವಾಯಿತು. ಆದರೆ ಇವತ್ತು 7 ವರ್ಷಗಳು ಕಳೆದಿವೆ. ಆ ಮಾರುಕಟ್ಟೆ ಇನ್ನೂ ಅರ್ಧದಲ್ಲೇ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ, ತದನಂತರ 1 ವರ್ಷ ನಮ್ಮ ಅಂದು ಒಂದು ಸರ್ಕಾರ ಯಾವ ರೀತಿಯಲ್ಲಿ BJP ಸರ್ಕಾರ ಬರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಮತ್ತು JDS ಸರ್ಕಾರಗಳಿತ್ತು. ಆ ಸರ್ಕಾರಗಳ ವ್ಯವಸ್ಥೆಯಲ್ಲಿ 1 ವರ್ಷ ಈ ಕೆಲಸ ಕಾಮಗಾರಿಗಳು ಆಗಿದ್ದಾವೆ. ತಾವು ಈ ಮಾತಿನಲ್ಲಿ ಗಮನವಿಟ್ಟು ಕೇಳಬೇಕು. ಅದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಮೇಯರ್ ಅವರು ಹೇಳ್ತಾರೆ, ಅವರ ಅವಧಿಯಲ್ಲಿ ಸುಮಾರು 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆಯನ್ನು ಮಾಡಿ, ಈಗ ಮೇಯರ್ ಅವರು ಮತ್ತು ವರುಣ್ ಚೌಟಾರವರು ಹೇಳಿದಂತಹ ಮಾತುಗಳನ್ನು ತಾವು ಗಮನವಿಟ್ಟು ಕೇಳಬೇಕು. ಯಾತಕ್ಕಾಗಿ ಜನರನ್ನು ತಪ್ಪುದಾರಿಗೆ ಇಳಿಸ್ತಾರೆ ಅಂತ ಹೇಳುವಂತಹ ಒಂದು ಸುಳ್ಳನ್ನು ಇವತ್ತು ಜನರಿಗೆ ತಿಳಿಸ್ತಾ ಇದ್ದಾರೆ. ಈ ಮಾರುಕಟ್ಟೆ 60 ಕೋಟಿಯ ಮಾರುಕಟ್ಟೆ ಬಹುಶಃ ದೇಶದಲ್ಲಿ, ರಾಜ್ಯದಲ್ಲೆಲ್ಲ ದೇಶದಲ್ಲೇ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು 60 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟು ನಿರ್ಮಿಸಿಕೊಡುವಂಥ ವ್ಯವಸ್ಥೆ ಬಹುಶಃ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಮಾತ್ರ ಭಾಗ್ಯ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು 10 ಕೋಟಿಯ ಮಾರುಕಟ್ಟೆಗೆ ಮಾತ್ರ ಸರ್ಕಾರ ಅನುದಾನವನ್ನು ನೀಡಿದಂಥ ನಿದರ್ಶನವಿತ್ತು 1952ರಿಂದ ಇಂದಿನವರೆಗೆ. ಇಂಥ ಒಂದು ವ್ಯವಸ್ಥೆಯನ್ನು ತಂದು
ಜನರಿಂದ ಅಥವಾ ಸಾಲವನ್ನು ಮಾಡಿ ಈ ಮಾರುಕಟ್ಟೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶವನ್ನು ಹೊಂದಿದ್ದಲ್ಲ. ಸರ್ಕಾರದ ಅನುದಾನದಿಂದ ತಂದಂಥ ಈ ಮಾರುಕಟ್ಟೆಯನ್ನು ಇವತ್ತು ಸಂಪೂರ್ಣವಾಗಿ ಆ ಭಾಗದ ಜನರಿಗೆ ವ್ಯವಸ್ಥಿತವಾಗಿ ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳುವಂತಹ ಹುನ್ನಾರನ ಹೊಂದಿನ ಮಾಡುವಂಥ ಸಂದರ್ಭದಲ್ಲಿ ನಾನು ಅದರ ಒಂದು ವ್ಯವಸ್ಥೆಯಲ್ಲಿ ಬರುವಂತಹ ಅಲ್ಲಿ ಇರುವಂತಹ ಒಂದು ರೆವಿನ್ಯೂ ಆಫೀಸ್ಗಳಿತ್ತು, ಅದನ್ನು ಹಳೆಯ ಪೊಲೀಸ್ ಕಟ್ಟಡಕ್ಕೆ ಸ್ಥಳಾಂತರಿಸಿ ತದನಂತರ ಕೃಷಿ ಇಲಾಖೆಗೆ ನಾನಿರುವಂಥ ಸಂದರ್ಭದಲ್ಲಿ ಒಂದು ಅನುದಾನವನ್ನು ತರಿಸಿ ಆ ಕಾರ್ಪೊರೇಷನ್ ಆಫೀಸ್ ಇರುವಂತಹ ಪ್ರದೇಶದಲ್ಲಿ ಮಹಾನಗರ ಪಾಲಿಕೆ ಕಚೇರಿ ಇದೆ, ಅಲ್ಲಿಗೆ ಅದನ್ನು ಸ್ಥಳಾಂತರ ಮಾಡಲಿಕ್ಕೆ ಕಟ್ಟಡವನ್ನು ಕಟ್ಟಿ ಅದರ ಪರ್ಮಿಷನ್ನು ಮಾಡಿಸಿ ಇದನ್ನು ಪ್ರಾರಂಭಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಬಹುಶಃ UGDಯ ವ್ಯವಸ್ಥೆಗೆ ಸಣ್ಣ ಒಂದು 15 ಲಕ್ಷ 15 ಲಕ್ಷದ ವ್ಯವಸ್ಥೆಯನ್ನು ಮಾಡಿ ಆ ಕೆಲಸವನ್ನು ಕಂಟಿನ್ಯೂ ಮಾಡಬೇಕಿತ್ತು. ಭರತ್ ಶೆಟ್ಟರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಮಾರುಕಟ್ಟೆಯಲ್ಲಿ ಆಗಿನ ಕಾಂಟ್ರಾಕ್ಟಿಂದ ಅಂದಿನ ಶಾಸಕರಾಗಿದ್ದಂಥ ಭರತ್ ಶೆಟ್ಟರವರು ಈ ಜಂಟಿ ಸರ್ಕಾರ ಹೋದ ಮೇಲೆ ತಮ್ಮ ಸರ್ಕಾರ ಬಂದ ಮೇಲೆ ಆ ಕಾಂಟ್ರಾಕ್ಟ್ರಲ್ಲಿ ನನಗೆ ಇಷ್ಟು ಪರ್ಸೆಂಟೇಜು ಹಣವನ್ನು ನೀಡಬೇಕು ಅಂತ ಹೇಳುವಂಥ ಉದ್ದೇಶ. ತದನಂತರ ಅಂದು ಮಂತ್ರಿಯಾಗಿದ್ದಂತಹ ಮಂತ್ರಿಯವರು ಸಮೇತ ನಮಗೆ ಎಷ್ಟು ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ರಿಗೆ ಒತ್ತಡವನ್ನು ಹೇರಿದ್ರಿಂದ ಅವನು ಆ ಕೆಲಸವನ್ನು ಸಂಪೂರ್ಣ ಮಾಡದೆ ಅರ್ಧಕ್ಕೆ ಬಿಟ್ಟು ಹೋದಂಥ ಕೆಲಸವನ್ನು ಈಗಾಗಲೇ ನಾನು ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಬಹುಶಃ ಮಾನ್ಯ ಮೇಯರ್ ಅವರು ಹೇಳ್ತಾರೆ ತರಾತುರಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಅಂತೇಳಿ. ತರಾತುರಿಯಲ್ಲಿ ಇದು ಮಾಡಲಿಕ್ಕೆ ನನ್ನ ಮನೆ ಅಲ್ಲ, ನನ್ನ ಸ್ಥಳ ಅಲ್ಲ, ಇದು ಸರ್ಕಾರದ ಮಹಾನಗರ ಪಾಲಿಕೆಯ ವ್ಯವಸ್ಥೆಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆಯ ಆಡಳಿತದಲ್ಲಿರುವಂತಹ ಪ್ರದೇಶ. ಆ ಸರ್ಕಾರಿ ಜಮೀನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಟೆಂಡರನ್ನು ಕರೆದು ತದನಂತರ ಕೆಲಸವನ್ನು ಪ್ರಾರಂಭಿಸಿ 18 ಕೋಟಿ 60 ಕೋಟಿ ಬಂದ ದುಡ್ಡಲ್ಲಿ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಭಾಗದ ಮಾರ್ಕೆಟು, ಬಹುಶಃ ಇನ್ನೊಂದು ಭಾಗ ಟೋಟಲ್ ಪ್ರಾಜೆಕ್ಟು 160 ಕೋಟಿ. ಇದು ಒಂದು ವೇಳೆ ಮಾಡಿದರೆ ಸುರತ್ಕಲ್ ಬಹಳಷ್ಟು ಅಭಿವೃದ್ಧಿ ಆಗ್ತಿತ್ತು. ಆ ಭಾಗದಲ್ಲಿರುವಂತಹ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂತಹದ್ದು, ವ್ಯವಸ್ಥಿತ ರೀತಿಯಲ್ಲಿ ಆ ಭಾಗದ ಜನರಿಗೆ ಪ್ರತಿಯೊಂದು ಸುರತ್ಕಲ್ನಿಂದ ಆ ಗಣಪತಿ ದೇವಸ್ಥಾನದವರೆಗೆ ನನ್ನ ರಸ್ತೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ 60 ಕೋಟಿ ರೂಪಾಯಿಗಳನ್ನು ತರುವಂಥ ಕೆಲಸ ಅಂದಾಗಿತ್ತು. ಬಹುಶಃ ಇದೆಲ್ಲವನ್ನು ನಮ್ಮ ಶಾಸಕರಾಗಿದ್ದಂಥ ಭರತ್ ಶೆಟ್ಟರವರು ಆ ಭಾಗದ ಜನರಿಗೆ ಹಕ್ಕನ್ನು ನೀಡದೆ ಇವತ್ತು ಈ ಭಾಗದಲ್ಲಿ ಜಾತಿ ರಾಜಕೀಯವನ್ನು ಮಾಡುತ್ತಾ ಇರುವುದಕ್ಕೆ ನಿಗೂಢವಾಗಿ ಅವರು ತಮ್ಮ ಕಾರ್ಯಾಚರಣೆಯನ್ನು ಯಾವ ರೀತಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಇತ್ತೀಚೆಗಿನ ಅವರ ನಡೆಗಳೇ ಕಾರಣ ಅಂತ ಹೇಳುವಂಥ ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಇದಕ್ಕೆ ಪುಷ್ಟಿ ಕೊಡುವಂತಹ ಅನೇಕ ವ್ಯವಸ್ಥೆಗಳನ್ನು ಹೇಳ್ತೇನೆ. ಬಹುಶಃ ಹಿಂದೂ ಧರ್ಮದ ಹೆಸರಿನಲ್ಲಿ, ಹಿಂದೂ ದೇವರ ಹೆಸರಿನಲ್ಲಿ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಜನರಿಂದ ಮೋಸ ಮಾಡಿ ನಾನು ಹಿಂದೂ ಅಂತೇಳಿ ಆ ಭಾವನೆಯನ್ನು ಕೆರಳಿಸಿ ಇವತ್ತು ಜಾತಿ ಭಾವನೆಯ ಮೂಲಕ ಇಲ್ಲಿ ಅಧಿಕಾರಕ್ಕೆ ಬಂದು ಪವಿತ್ರ ಹಿಂದೂ ದೇಗುಲಕ್ಕೆ ಇಟ್ಟಂಥ 60 ಕೋಟಿ ರಸ್ತೆ 58 ಕೋಟಿ ಬಜೆಟ್ನಲ್ಲಿ ಬಂದಂಥ ರಸ್ತೆ, ಈ ರಸ್ತೆಯ 18 ಕೋಟಿ ಮಾತ್ರ ಭಾಗಕ್ಕೆ ಮೀಸಲಿಟ್ಟು ಬಾಕಿ 40 ಕೋಟಿ ನಾ ತಂದ ದುಡ್ಡನ್ನು ಪ್ರತಿಯೊಂದು ಬೇರೆ ಬೇರೆ ಕಡೆಗೆ ಆ ಕಾರ್ಪೊರೇಟ್ ವಿಭಾಗಗಳಲ್ಲಿ ಹಂಚುವಂಥ ಕೆಲಸವನ್ನು ಮಾಡಿರುವಂತಹ ಈ ಭರತ್ ಶೆಟ್ಟರು ಇವತ್ತು ಜಾತಿ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಬರುವಾಗ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರುಗಳಿಗೆ ಅಮಾನ್ಯವಾದ ಒಂದು ಹೇಳಿಕೆಯನ್ನು ನೀಡುವಂತಹ ಕೆಲಸವನ್ನು ನಾನು ಹೊಡೆಯುತ್ತೇನೆ ಅಂತ ಹೇಳುವಂತಹ ಆ ಅಗೌರವವಾದ ಪದಗಳನ್ನು ಬಳಸುವಂಥ ಕೆಲಸವನ್ನು ಮಾಡುತ್ತಿರುವಂತಹದ್ದು ಅವರ ಈ ಹೇಳಿಕೆಗಳಲ್ಲಿ ಗೊತ್ತಾಗ್ತದೆ. ಅದಲ್ಲದೆ ಬಹುಶಃ ಮೊನ್ನೆ ಒಂದು ಬಿರುಗಾಳಿ ಬಂದಂತಹ ಸಂದರ್ಭದಲ್ಲಿ 25 ಮನೆಗಳು ಅವರ ಕ್ಷೇತ್ರದಲ್ಲಿರುವಂಥ ಚೊಕ್ಕಬೆಟ್ಟಿನಲ್ಲಿ ಎಲ್ಲ ಒಂದು ಸ್ಕೂಲು ಸಮೇತ ಅಲ್ಪಸಂಖ್ಯಾತರಿಗೆ ಸೇರಿದಂಥ ಒಂದು ಸ್ಕೂಲಿಗೆ ಸಮೇತ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಶಾಸಕನಾಗಿದ್ದುಕೊಂಡು ಇವತ್ತು ಆ ಭಾಗದ ಜನರಿಗೆ ಹೋಗಿ ಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಮಾನ್ಯ ಭರತ್ ಶೆಟ್ಟರಿಗೆ ಸಾಧ್ಯ ಆಗ್ತಾ ಇಲ್ಲ. ಬಹುಶಃ ಇವತ್ತು ಶಾಸಕರಾಗಿದ್ದುಕೊಂಡು
ತಾನು ಶಾಸಕನಾಗಿದ್ದಂತಹ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಇವತ್ತು ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಮಾನ್ಯ ಭರತ್ ಶೆಟ್ಟರ್ ಅವರು ಮಾಡುತ್ತಿರುವಂತಹದ್ದು ಎಷ್ಟು ಸರಿ, ಮತ್ತು ಅವರನ್ನು ಬೆಂಬಲಿಸುವಂತಹ ಈ ಕಾರ್ಪೊರೇಟ್ರುಗಳು ಮತ್ತು ಮೇಯರ್ಗಳು, ಬಹುಶಃ ಒಂದು ಕಡೆ ವರುಣ್ ಚೌಟ ಅಂತ ಹೇಳುವಂಥ ಕಾರ್ಪೊರೇಟ್ರು ಈ ಹೇಳಿಕೆಯನ್ನು ನಿಮಗೆಲ್ಲ ವಾಟ್ಸಪ್ ಮಾಡ್ತೇನೆ, ನಮ್ಮ ಕುಟ್ಲದ ಟಿ ವಿ ವಾಚಕರು ಸಮೇತ ಮೊಯ್ದೀನ್ ಬಾವರವರು ಹತಾಚೂರ್ಯದಿಂದ ಮಾಡಿದರು, ಅವರಿಂದ ತಪ್ಪಾಗಿದೆ ಅಂತ ಹೇಳುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಜನರು ಇದನ್ನು ನಂಬೋದಿಲ್ಲ. ದುಡ್ಡು ಬಂದ ಮೇಲೆ, ಕಾರ್ಪೊರೇಷನ್ನ ಪರ್ಮಿಷನ್ ಸಿಕ್ಕಿದ ಮೇಲೆ ಮೊಯ್ದೀನ್ ಬಾವನ ರೋಲ್ ಏನಿರುವುದಿಲ್ಲ. ಶಿಲಾನ್ಯಾಸ ಆದ ನಂತರ ಕೆಲಸವನ್ನು ಪ್ರಾರಂಭಿಸಬೇಕು, ಆ ಕೆಲಸವನ್ನು ಮುಗಿಸಿ ನಂತರ ಜನರಿಗೆ ಅದರ ಉಪಯೋಗಕ್ಕೆ ಬಿಟ್ಟುಕೊಡಬೇಕು. ಬಹುಶಃ ಇವತ್ತು 18, ಇವತ್ತು 24ರಲ್ಲಿದ್ದೇವೆ. 23ರಲ್ಲಿ ಒಂದು ನಾಟಕ ಮಾಡಿದರು, 22ರಲ್ಲಿ. ನಾನು ಅದಕ್ಕೆ ದುಡ್ಡು ಸಾಕಾಗೋದಿಲ್ಲ, ನನ್ನಿಂದಾಗಿ ಅದು ಲೇಟಾಗಿದೆ, ಆದ್ದರಿಂದ ಅದಕ್ಕೆ ಜಾಸ್ತಿ ಈಗ ಬಡ್ಜೆಟ್ ಹೋಗ್ತದೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸರ್ಕಾರದ ಸಾರ್ವಜನಿಕ ಹಣ ಸಾಧಾರಣ 18 ಕೋಟಿ ರೂಪಾಯಿ ಈ ವ್ಯವಸ್ಥೆಗಾಗಿ ತಡವಾದದ್ದಕ್ಕಾಗಿ ಪುನಃ ಬಜೆಟಲ್ಲಿ ಶೇಖರಿಸಿ 2 ವರ್ಷವಾಯಿತು. ಪುನೊಮ್ಮೆ ಶಾಸಕರಾಗಿ ಬಂದರು. ಎಲೆಕ್ಷನಲ್ಲಿ ಮತ್ತೊಮ್ಮೆ ನಿಲ್ಲುವಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಬಂದ ತಕ್ಷಣ ಕಟ್ಟಡದ ಕಾಮಗಾರಿಯನ್ನು ಪೂರ್ತಿಗೊಳಿಸ್ತೇನೆ ಅಂತೇಳಿ. ಇವತ್ತು ಅವರು ಇನ್ನೊಮ್ಮೆ ಅಧಿಕಾರಕ್ಕೆ ಬಂದು 14 ತಿಂಗಳುಗಳೇ ಕಳೆಯಿತು. ಯಾವುದೇ ಕೆಲಸ ಆ ಭಾಗದಲ್ಲಿ ಆಗ್ತಾ ಇಲ್ಲ. ಶಾಸಕರು ಆ ಭಾಗದ ಜನರಿಗೆ ಕೈಗೆ ಸಿಗ್ತಾ ಇಲ್ಲ, ನೋಡಲಿಕ್ಕೆ ಸಿಗ್ತಾ ಇಲ್ಲ. ಬಹುಶಃ ಕೇಳಿದರೆ ಬೆಂಗಳೂರಲ್ಲಿದ್ದೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ನೀರ್ಪಾಲದಂಥ ಯುವಕರು, ಹಿಂದೂ ಯುವಕರು ಆ ಭಾಗದಲ್ಲಿ 4 ಜನ ವಿವಿಧ ಸಮುದಾಯದ 4 ಹಿಂದೂ ಸಮುದಾಯದ ಯುವಕರು ಮೊನ್ನೆ ಈಜಲಿಕ್ಕೆ ಅಂತೇಳಿ ಹೋಗಿ ನೀರು ಪಾಲಾಗಿದ್ದಾರೆ. ಅವರ ಮನೆಗೂ ಸೌಜನ್ಯದ ಭೇಟಿಯನ್ನು ಕೊಡಲಿಕ್ಕೆ ಅವರಿಂದ ಆಗಲಿಲ್ಲ. ಬಹುಶಃ ಹೇಳಿಕೆಯಲ್ಲಿ ಮಾತ್ರ ನಾವು ಹಿಂದೂ ಮುಸ್ಲಿಂ ಅಂತ ಹೇಳುವಂತಹ ಅಗೌರವವನ್ನು ಮಾಡಿಸಿ ಇವತ್ತು ಜನರಿಗೆ ತಪ್ಪು ಮಾಹಿತಿಯನ್ನು ನೀಡಿ ಈ ಭಾಗದಲ್ಲಿ ಜಾತಿ ವ್ಯವಸ್ಥೆಯನ್ನು ಎತ್ತಿ ಹಿಡಿದು ಜನರು ಬಡಿದಾಡಬೇಕು, ನಿರಂತರವಾಗಿ ಸೌಜನ್ಯದಿಂದ ಇರಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕಾರ್ಯವೆಸಗುತ್ತಿರುವಂಥ ಸಂದರ್ಭದಲ್ಲಿ ಮಾನ್ಯ ಮೇಯರ್ರವರಿಗೆ, ಅದೇ ಥರ ಅಲ್ಲಿಯ ಕಾರ್ಪೊರೇಟರ್ಗಳಿಗೆ ನಾನು ಇದರ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸುವ ಮೂಲಕ ಯಾವ ರೀತಿಯಲ್ಲಿ ತಪ್ಪುದಾರಿಗೆ ಕಾರ್ಪೊರೇಟರ್ಗಳು ಆ ಭಾಗದ ವರುಣ್ ಶೆಟ್ಟರ್ ಅವರು ಕಾರ್ಪೊರೇಟರ್ ಆಗಲಿಕ್ಕೆ ಇವತ್ತು ಖಂಡಿತ ಅರ್ಹತೆಯನ್ನು ಪಡೆಯೋದಿಲ್ಲ. ಅವರಿಗೆ ರೂಲ್ಸ್ ಅಂತ ರೆಗ್ಯುಲೇಷನ್ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಮನೆ ಕಟ್ಟೋದಾದರೆ ಅದಕ್ಕೆ ಪರ್ಮಿಷನ್ ತೆಗೆದು ಕಟ್ಟಬೇಕು ಅಂತೇಳಿ. ನಾನು ಮಾಡೋದು ಬಿಡಿ, ನಾನು ನನ್ನ